ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಒಂದು ಅದ್ಭುತವಾದ ರೆಸಿಪಿ, ಅದು ಕಿಂಗ್ ಆಫ್ ಚಿಕನ್ ಫ್ರೈ, ಅದುವೇ ಕೆಂಪು ಮೆಣಸಿನಕಾಯಿಯ ಚಿಕನ್ ಫ್ರೈ. ಅದ್ಭುತವಾಗಿರುತ್ತೆ. ತುಂಬಾ ಸಿಂಪಲ್ ರೆಸಿಪೀಸ್, ಜಸ್ಟ್ ಒಂದು 7-8 ಇಂಗ್ರೀಡಿಯೆಂಟ್ಸ್ ಇರುತ್ತೆ ಇದರಲ್ಲಿ. ಬಟ್ ನಾ ಹೇಳ್ತೀನಲ್ಲ, ಬಾ 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 ಅದ್ಭುತವಾದ ಟೇಸ್ಟ್ ಕೊಡುತ್ತೆ. ಎಸ್ಪೆಷಲಿ ಸಂಡೇ ಸ್ಪೆಷಲ್ ಅಂತಾನೆ ಇದನ್ನ ಹೇಳ್ಬೋದು. ಚಪಾತಿ, ರೊಟ್ಟಿ, ನಾನ್, ಪುಲ್ಕಾ, ಅನ್ನ, ಫ್ರೈಡ್ ರೈಸ್ ಪ್ರತಿಯೊಂದು ಜೊತೆಗೂ ಒಳ್ಳೆ ಕಾಂಬಿನೇಷನ್ ಇದು ಮಾತ್ರ. ಅದಕ್ಕಾಗಿ ನಾನು ಹೇಳೋದು, ಇದು ಕಿಂಗ್ ಆಫ್ ಚಿಕನ್ ಫ್ರೈಸ್ ಅಂದ್ಬಿಟ್ಟು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಮತ್ತಿನ್ಯಾವುದೇ ತಡ ಮಾಡ್ದಿರಾ, ನಡೀರಿ ಪಟಾಪಟಿ ಒಂದು ರೆಸಿಪಿನ ಮಾಡಿಬಿಡುವ. ನೀವು ನೋಡ್ತಿರ್ಬೋದು, ಈ ಒಂದು ರೆಸಿಪಿ ಮಾಡ್ಲಿಕ್ಕೆ ನಾನು ಸುಮಾರು 1 kg ಅಷ್ಟು ಚಿಕನ್ ಅನ್ನ ತಗೊಂಡಿದ್ದೀನಿ. ಚಿಕನ್ ಫಸ್ಟ್ ನಾವು ಮ್ಯಾರಿನೇಷನ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ವಿತ್ ಅದ್ರ ಸ್ಟೆಮ್ಸ್ ನ ಸಮೇತ ನಾನು ಹಾಕೊಳ್ತಾ ಇದ್ದೀನಿ. ಹೆಚ್ಚು ಕಮ್ಮಿ 1 ಟೀ ಸ್ಪೂನ್ ಅನ್ಕೊಳ್ಳಿ. ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತೇನೆ. ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕೊಂಡ್ಬಿಡುವ. ಈಗ ಇದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಮ್ಯಾರಿನೇಟ್ ಬಿಡ್ಬೇಕಾಗತ್ತೆ. ನೋಡಿ, ಈಗ ಮಿನಿಮಮ್ ಅಂದ್ರೆ 1 hour ವರೆಗೂ ಇದನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡುವ. ಈಗ ಒಂದು ಸ್ಪೆಷಲ್ ಮಸಾಲಾ ಮಿಕ್ಸ್ ನಾನು ತೋರಿಸ್ಕೊಡ್ತಾ ಇದೀನಿ. ಒಂದು ಬೌಲ್ ತಗೊಂಡಿದ್ದೀನಿ. ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಒಂದು ಚಕ್ಕೆ, ಈ ಚಕ್ಕೆ ಏನ್ ಮಾಡಿದೀನಿ ನೋಡಿ, ಸ್ವಲ್ಪ ನಾನು ಸುಟ್ಟಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ, ಸ್ವಲ್ಪ ಸುಟ್ಟಿರ್ತಕ್ಕಂಥ ಚಕ್ಕೆ. ಇದೊಂದು ಒಳ್ಳೆ ಸ್ಮೋಕಿ ಫ್ಲೇವರ್ ಕೊಡುತ್ತೆ. ಸೊ ಇದನ್ನ ನಾನು ಹೆಚ್ಚು ಕಮ್ಮಿ 1.5 ಇಂಚ್ ಹಾಕೊಳ್ತಾ ಇದ್ದೀನಿ. ಒಂದು 4ರಿಂದ 5 ಲವಂಗ, ಸಣ್ಣ ಏಲಕ್ಕಿ ಒಂದು 4-5, ಶುಂಠಿ 1 ಇಂಚು, ಬೆಳ್ಳುಳ್ಳಿ ಹೆಸರು ಒಂದು 7-8. ಇದು ಬಂದ್ಬಿಟ್ಟು ಸ್ಮೋಕ್ಡ್ ಪ್ಯಾಪರಿಕಾ ಅಂತ ಕರೀತಾರೆ. ಇಲ್ಲ ಅಂತ ಹೇಳಿದ್ರೆ ಖಾರದ ಪುಡಿ ಇದೆಯಲ್ಲ, ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಬಾಣಲೆಯಲ್ಲಿ ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಆಗ ಒಂದು ಒಳ್ಳೆ ಸ್ಮೋಕಿ ಫ್ಲೇವರ್ ಇದು ಡೆವಲಪ್ ಮಾಡುತ್ತೆ. ಇದನ್ನ ಸ್ಮೋಕ್ ಚಿಲ್ಲಿ ಪೌಡರ್ ಅಂತಾರೆ, ಇಲ್ಲ ಅಂತ ಹೇಳಿದ್ರೆ ಸ್ಮೋಕ್ ಪ್ಯಾಪರಿಕಾ ಅಂತ ಕರೀತಾರೆ. ಇದನ್ನ ಸಹ ಹಾಕೊಳ್ಳೋಣ. 2 ಬೇ ಲೀಫ್, ಹಾಗೆ ಒಂದು 15ರಿಂದ 20 ಬ್ಯಾಡಗೆ ಮೆಣಸಿನಕಾಯಿ ನೆನೆಸಿರ್ತಕ್ಕಂಥದ್ದು. ಇಲ್ಲಿ ನೀರನ್ನ ಸ್ವಲ್ಪ ಹಿಂಗ್ ಶೋಧಿಸ್ಬಿಟ್ಟು ಇದ್ರಲ್ಲಿ ಹಾಕೊಳ್ತೇನೆ. ನೋಡಿ, ಇದರಲ್ಲಿ ಮೆಣಸಿನಕಾಯಿ ಯಾವ ತರ ತಗೋಬೇಕು ಅಂತ ಹೇಳಿದ್ರೆ, ಅದು ಖಾರ ಜಾಸ್ತಿ ಇರಬಾರ್ದು, ಬಟ್ ಒಂದೊಳ್ಳೆ ಕಲರ್ ಕೊಡ್ಬೇಕು. ಇಲ್ಲ ನೀವು ಬ್ಯಾಡಗೆ ಮೆಣಸಿನಕಾಯಿ ಆದ್ರೂ ತಗೋಬಹುದು, ಇಲ್ಲ ಅಂತ ಹೇಳಿದ್ರೆ ಕಾಶ್ಮೀರಿ ಮಿರ್ಚಿ ಅಂತ ಬರುತ್ತೆ, ಅದು ತಗೋಬಹುದು. ಇಲ್ಲ ರಾಜಸ್ಥಾನದ ಫೇಮಸ್ ಮಥಾನಿಯಾ ಮಿರ್ಚಿ ಅಂತ ಬರುತ್ತೆ, ಅದನ್ನ ಬೇಕಾದ್ರೂ ತಗೋಬಹುದು. ಸೊ ಈಗ ಇವೆಲ್ಲ ಆಗಿದೆಯಲ್ಲ, ಇದ್ರ ಮೇಲೆಗಡೆ 1ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಎಣ್ಣೆಯನ್ನ ಹಾಕೊಂಡ್ಬಿಡ್ತೀನಿ. ಈಗ ಇದನ್ನ ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬರುವ. ಈಗ ನೋಡಿ ಸ್ನೇಹಿತರೆ, ಈ ಮಸಾಲೆ ಇಷ್ಟ ಆಗಿದೆ ನೋಡಿ, ಇಷ್ಟು ಸಾಫ್ಟ್ ಆಗಿ ನಾನು ಇದನ್ನ ಅರ್ದಿದ್ದೀನಿ. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳುವ. ಸ್ನೇಹಿತರೆ, ಈಗ ನೋಡ್ತಿದ್ರೆ ನಾನೊಂದು ಪಾಟ್ ಅನ್ನ ತಗೊಂಡಿದ್ದೀನಿ. ಪಾಟ್ ಸಹ ಚಂದ ಬಿಸಿ ಆಗಿರುತ್ತೆ. ಸೊ ಇದ್ರಲ್ಲಿ ಏನ್ ಮಾಡೋಣ, ಹೆಚ್ಚು ಕಮ್ಮಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ನಾನು ಹಾಕೊಳ್ತೇನೆ. ಮಿತ್ರರೇ ನೋಡಿ, ಎಣ್ಣೆ ಸ್ವಲ್ಪ ಬಿಸಿ ಆಗಿರುತ್ತೆ. ಈ ಎಣ್ಣೆಯಲ್ಲೇ ಈ ಮಸಾಲೆ ಎಲ್ಲ ನೋಡಿ ನಾನು ಹಾಕೊಂಡ್ಬಿಡ್ತೇನೆ. ನೋಡ್ತಿದ್ರಲ್ಲ, ಈ ಎಣ್ಣೆಯಲ್ಲಿ ಈ ಮಸಾಲೆನ ಕ್ಲೀನ್ ಆಗಿ ಹುರಿಬೇಕು. ಈ ಮಸಾಲೆಯಲ್ಲಿ ನಾವು ಬ್ಯಾಡಗೆ ಮೆಣಸಿನಕಾಯಿ ಹಾಕಿದಲ್ಲ, ಈ ಎಣ್ಣೆಯಲ್ಲಿ ಹುರಿತಾ ಇದ್ರೆ ಸ್ವಲ್ಪ ಖಾರ ಹೋಗ್ಬಿಟ್ಟು ಸ್ವಲ್ಪ ಒಳ್ಳೆ ಸ್ವೀಟ್ನೆಸ್ ಬರುತ್ತೆ. ಅದು ಹೊರಗೆ ತೆಗಿಬೇಕು ಅಂತ ಹೇಳಿದ್ರೆ ನಾವು ಇದನ್ನ ಈ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಬೇಕು. ನೋಡಿ, ಇದನ್ನ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ಆಗ ಈ ತರ ಕೈ ಆಡಿಸ್ತಾ ಇರಿ. ತಳ ಹಿಡಿದಿರಾ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಮಸಾಲೆ ಎಲ್ಲ ಕರಡಲಾಗುತ್ತೆ, ಇಲ್ಲಿ ಎಣ್ಣೆ ಎಲ್ಲ ಬಿಡಕ್ ಶುರು ಮಾಡುತ್ತೆ. ಅಲ್ಲಿವರೆಗೂ ನಾವು ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇದ್ರದ್ದು ಒಂದು ಇಂಪಾರ್ಟೆಂಟ್ ಪ್ರೋಸೆಸ್ ಇದು. ಯಾಕಂದ್ರೆ ಒಮ್ಮೆ ನೀವೇನಾದ್ರೂ ಇದ್ರಲ್ಲಿ ಚಿಕನ್ ಏನಾದ್ರೂ ಯಾರಾದ್ರೂ ಪದಾರ್ಥ ಬೇರೆ ಹಾಕ್ಬಿಟ್ರೆ ಮತ್ತೆ ಇದನ್ನ ಹುರಿತಕ್ಕಂಥ ಚಾನ್ಸಸ್ ನಮ್ಗೆ ಸಿಗುದಿಲ್ಲ. ಮಿತ್ರರೇ, ನೀವು ಇಲ್ಲಿ ನೋಡ್ತಿರ್ಬೋದು, ಎಣ್ಣೆ ಎಲ್ಲ ಯಾವ ರೀತಿ ಮೇಗಡೆ ತೇಲ್ತಾ ಇದೆ ಅಂದ್ಬಿಟ್ಟು. ನೋಡಿ, ಈ ಮಸಾಲೆ ಸಹ ನೋಡಿ ಯಾವ ಲೆವೆಲ್ ಇದು ಹುರಿದಿದೆ ಅಂದ್ಬಿಟ್ಟು. ಇಷ್ಟು ಮಾತ್ರ ಆಗ್ಲೇಬೇಕು. ಇಷ್ಟು ಆಗ್ಲಿಕ್ಕೆ ಸುಮಾರು ನನಗೆ ಒಂದು 4 ನಿಮಿಷ ತಾತು. ಆನೆ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲೇ ನಾನು ಹುರಿದಿದ್ದೀನಿ. ನೆನಪಿರ್ಲಿ, ಕೈನ ಆಡಿಸ್ತಾ. ಸೊ ಈಗ ಇದ್ರಲ್ಲಿ ಏನ್ ಮಾಡ್ತೀನಿ, ಮ್ಯಾರಿನೇಟ್ ಮಾಡಿದ್ನಲ್ಲ ಈ ಒಂದು ಚಿಕನ್ ಅನ್ನ ನಾನು ಹಾಕೊಂಡ್ಬಿಡ್ತೇನೆ. ಇದ್ರೊಟ್ಟಿಗೆ ಒಂದ್ ಸ್ವಲ್ಪ ಈ ಒಂದು ಬರಿಸ್ತಾ ಇದೆ ಅಂದ್ರೆ ಫ್ರೈಡ್ ಆನಿಯನ್ಸ್ ಇದೆ. ಇದು ಟೋಟಲಿ ಆಪ್ಷನಲ್ ಇರುತ್ತೆ. ನನಗೆ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ನಾನು ಹಾಕ್ತೀನಿ. ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್. ಅದನ್ನ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು. ಸೊ ಈಗ ಏನ್ ಮಾಡ್ಬೇಕು, ಇವಾಗ ಈ ಚಿಕನ್ ಇದೆಲ್ಲ ಈ ಒಂದು ಎಲ್ಲ ಮಸಾಲಾ ಜೊತೆ ಇದು ಕ್ಲೀನ್ ಆಗಿ ಮಿಕ್ಸ್ ಆಗಿ ಇದು ಚೆನ್ನಾಗಿ ಬೇಯಬೇಕು.
ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಸುಮಾರು ಒಂದು 4 ನಿಮಿಷಗಳವರೆಗೂ ಮತ್ತೆ ಇದೇ ರೀತಿ ಕುಕ್ ಆಗಿದೆ. ಈಗ ಅರ್ಧ ಕಪ್ನಷ್ಟು ಫ್ರೆಶ್ ಕರ್ಡ್ನ ನಾನೇನ್ ಮಾಡಿದ್ದೀನಿ, ಬೀಟ್ ಮಾಡಿದ್ದೀನಿ. ಈ ಫ್ರೆಶ್ ಕರ್ಡ್ನ ಅಥವಾ ಮೊಸರನ್ನ ನಾನು ಹಾಕೊಳ್ತೀನಿ. ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇದನ್ನ ಚೆನ್ನಾಗಿ ಬೀಟ್ ಮಾಡಿರ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ನೋಡಿಪ್ಪ, ಇಷ್ಟೇ. ಇವಾಗೆಲ್ಲ ಏನಾಗಿದೆ, ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಆಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಮೊಸರು ಏನಾಗುತ್ತೆ, ನೀರಿನ ಅಂಶ ಬಿಡುತ್ತೆ ಸ್ವಲ್ಪ ಅಲ್ವಾ. ಸೊ ಇವಾಗ ಈ ನೀರಿನ ಅಂಶದಲ್ಲೇ ಈ ಒಂದು ಚಿಕನ್ ಏನಿದೆಲ್ಲ ಇದೆಲ್ಲ ಕ್ಲೀನ್ ಆಗಿ ಕುಕ್ ಆಗ್ಬೇಕು. ಈ ಟೈಮಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ಉಪ್ಪನ್ನ ಖಾರನ ನೀವು ನೋಡ್ಕೊಂಡ್ಬಿಡಿ. ಉಪ್ಪು ಖಾರ ಏನಾದ್ರು ಬೇಕಂದ್ರೆ ಈ ಸಮಯದಲ್ಲಿ ನೀವು ಹಾಕೊಂಡ್ಬಿಡ್ಬೇಕಾಗತ್ತೆ. ಇದಕ್ಕೆ ಒಂದೇ ಒಂದು ಸ್ವಲ್ಪ ಕುಕ್ ಆಗ್ಲಿ ಅಂದ್ಬಿಟ್ಟು ಸ್ವಲ್ಪ ನೀರನ್ನ ಹಾಕೊಳ್ತೀನಿ. ನಾರ್ಮಲ್ ನೀರು ಹಾಕುವಾಗಿಲ್ಲ, ಬಿಸಿ ನೀರು ಹಾಕೋಬೇಕಾಗತ್ತೆ. ನೀರು ಸಹ ಅಷ್ಟೇ ಜಾಸ್ತಿ ಹಾಕೋಬಾರ್ದು, ಯಾಕಂದ್ರೆ ಅದನ್ನ ನೀವು ಡ್ರೈ ಔಟ್ ಮಾಡೋಕೆ ನೀವು ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಈಗ ಏನ್ ಮಾಡ್ತೀನಿ, ಒಮ್ಮೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಲಿಡ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಆನ್ ಎ ಮೀಡಿಯಂ ಫ್ಲೇಮ್ ಇದನ್ನ ಒಂದು 15ರಿಂದ 20 ನಿಮಿಷದವರೆಗೂ ಕುಕ್ ಮಾಡಕ್ಕೆ ಬಿಡುವ. ಈಗ ಒಂದು 20 ನಿಮಿಷ ಆಗಿದೆ. ಈಗ ಈ ಒಂದು ರೆಸಿಪಿನ ರಿವೀಲ್ ಮಾಡೋ ಸಮಯ 1, 2 and 3. ನೋಡಿ ಆ ಕಲರ್ ನೋಡಿ ಏನ್ ಪರ್ಫೆಕ್ಟ್ ಆಗಿ ಬಂದಿದೆ. ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಈಗ ಇದು ಪರ್ಫೆಕ್ಟ್ ಆಗಿ ಆಗಿದೆ. ಇಷ್ಟು ಮಾಡಿದ್ರು ಸಾಕು, ಪರ್ಫೆಕ್ಟ್ ಆಗಿರುತ್ತೆ. ನಿಮ್ಗೆ ಇನ್ನ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕು. ನನ್ನ ಸ್ಪೆಷಲ್ ಥಿಂಗ್ ಅಂತ ಹೇಳಿದ್ರೆ ಇದಕ್ಕೆ ಇನ್ನ ಒಂದು ಒಗ್ಗರಣೆಯನ್ನ ಕೊಡ್ತೀನಿ. ಆ ಗ್ರೇವಿದು ಟೆಕ್ಸ್ಚರ್ ನೋಡಿ, ಆ ಕಲರ್ ನೋಡಿ, ನೋಡ್ತಾ ಇದ್ರೆ ಟೆಂಪ್ಟ್ ಆಗ್ತಾ ಇದೆ. ಈ ಒಂದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ನೋಡಿ. ಚಿಕನ್ ಎಲ್ಲ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ. ಸೊ ಈಗ ನಾನು ಹೇಳಿದ್ನಲ್ಲ, ನನ್ನ ಒಂದು ಸ್ಪೆಷಲ್ ಒಗ್ಗರಣೆನ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡಿ ಒಂದು ಮ್ಯಾಜಿಕ್ ಟ್ರಿಕ್. ಇದು ಏನು ಈ ರೀತಿ ರೆಡ್ ಕಲರ್ ಅಲ್ಲಿ ಇದೆ ಅಂತ ಯೋಚನೆ ಮಾಡ್ತಿದ್ರಲ್ಲ, ಆ ಒಂದು ಗ್ರೇವಿಯಿಂದ ಬಂದಿರತಕ್ಕಂಥದ್ದು ಒಂದು ಫ್ಯಾಟ್ ಇರುತ್ತಲ್ಲ, ಆ ಫ್ಯಾಟ್ ಮತ್ತೆ ಎಣ್ಣೆಯನ್ನೇ ನಾನು ಹೊರಗೆ ತಗೊಂಡಿದ್ದೀನಿ. ಇದರಲ್ಲೇ ಒಂದು ಒಳ್ಳೆ ಆದ ಒಂದು ಒಗ್ಗರಣೆ ಮಾಡ್ತೀನಿ. ಈಗ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇದರ ಬಿಸಿ ಆಗ್ತಿರುತ್ತಲ್ಲ, ಜಜ್ಜಿರ್ತಕ್ಕಂಥ ಸ್ವಲ್ಪ ಅರ್ಧಂಬರ್ಧ ಜಜ್ಜಿರ್ತಕ್ಕಂಥ ಈ ಒಂದು ಧನಿಯಾನ ಹಾಕೊಂಡ್ಬಿಡ್ತೇನೆ. ಹಾಗೆ ಇದು ಸ್ವಲ್ಪ ಕ್ರಶ್ ಮಾಡಿರ್ತಕ್ಕಂಥ ಒಣಮೆಣಸಿನ್ಕಾಯಿ. ಈಗ ಇದನ್ನ ಒಂದು ಸ್ವಲ್ಪ ಹೊತ್ತು ಇದರಲ್ಲಿ ಈ ರೀತಿ ಮಿಕ್ಸ್ ಮಾಡುವ. ಇವಾಗ ಬೇರೆದಕ್ಕೆ ನಾವು ಎಣ್ಣೆ ಹಾಕೊಂಡ್ರೆ ಏನಾಗುತ್ತೆ, ಮತ್ತೆ ಎಕ್ಸಸ್ ಎಣ್ಣೆ ಆಗುತ್ತೆ, ಎಣ್ಣೆ ಅಥವಾ ತುಪ್ಪ ಒಗ್ಗರಣೆಗೆ. ಸೊ ರಾದರ್ ದನ್ ದಟ್ ಈ ಒಂದು ಫ್ರೈಯಲ್ಲಿ ಫ್ಯಾಟ್ ಇರುತ್ತೆ, ಚಿಕನ್ ಅಲ್ಲಿ ಫ್ಯಾಟ್ ಇರುತ್ತೆ, ಅದೇ ಮೇಲ್ಗಡೆ ಎಣ್ಣೆ ಎಲ್ಲ ತೇಲ್ತಾ ಇರುತ್ತಲ್ಲ, ಅದನ್ನೇ ಉಪಯೋಗಿಸಿ ಈ ತರ ಒಂದು ಎಣ್ಣೆ ಹಾಕಿದ್ರೆ ಎಣ್ಣೆನೂ ಕಮ್ಮಿ ಆಗುತ್ತೆ, ಫ್ಲೇವರ್ ಸಹ ಇನ್ನ ಜಾಸ್ತಿ ಬರುತ್ತೆ. ಈಗ ನೋಡ್ತಿರಲ್ಲ ಸ್ನೇಹಿತರೆ, ಇದರಲ್ಲಿ ಈ ಒಂದು ಒಗ್ಗರಣೆ ಮಾಡಿದ್ನಲ್ಲ, ಈ ಒಗ್ಗರಣೆ ಎಲ್ಲ ಇದ್ರಲ್ಲಿ ಹಾಕೊಂಡ್ಬಿಡ್ತೇನೆ. ಈಗ ಕೊನೆಯದಾಗಿ ಒಮ್ಮೆ ಮಿಕ್ಸ್ ಮಾಡ್ಬಿಡ್ತೇನೆ. ಇಷ್ಟೇ ನೋಡಿಪ್ಪ, ಈ ಒಂದು ರೆಸಿಪಿ ಪರ್ಫೆಕ್ಟ್ ಆಗಿ ಮುಗ್ದಿದೆ. ನೋಡಿ ಏನ್ ಪರ್ಫೆಕ್ಟ್ ಆಗಿದ್ದು ಬಂದಿದೆ ಅಂದ್ಬಿಟ್ಟು. ನೋಡ್ರಿ ಆ ಕಲರ್ ನೋಡಿ, ಆ ಟೆಕ್ಸ್ಚರ್, ಆ ಒಂದು ವೆಲ್ವೆಟಿನೆಸ್ ಇದೆ ಅಲ್ಲ, ಬ್ಯೂಟಿಫುಲ್. ಆ ಒಂದು ಕಲರ್ ನೋಡ್ತಾ ಇದ್ರೆ ಟೆಂಪ್ಟ್ ಆಗ್ತಿರುತ್ತೆ, ಯಾವಾಗ ಹಾಕೊಂಡು ತಿನ್ನೋಣ ಅನ್ಸಿರುತ್ತೆ. ಸಂಡೇ ಬಂತು ಅಂತ ಹೇಳಿದ್ರೆ ಬ್ಯಾಚುಲರ್ಸ್ ಆಗಿರ್ಬೋದು, ಹೊಸದಾಗಿ ಯಾರು ಅಡುಗೆ ಕಲಿತಿರ್ತಿರಲ್ಲ ಅವರು ಸಹ ಇದನ್ನ ಕಣ್ಣು ತೆರೆದೊಳಗಡೆ ಮಾಡ್ಬೋದು. ತುಂಬಾ ಸಿಂಪಲ್ ಪ್ರೋಸೆಸಸ್, ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಬಟ್ ಔಟ್ಪುಟ್ ಮಾತ್ರ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಅದಕ್ಕೆ ನಾನು ಈ ಒಂದು ಚಿಕನ್ ಫ್ರೈನ ಹೇಳ್ತೀನಿ ಕಿಂಗ್ ಆಫ್ ಆಲ್ ಚಿಕನ್ ಫ್ರೈಸ್ ಅಂದ್ಬಿಟ್ಟು. ಅಷ್ಟು ಅದ್ಭುತವಾಗಿರುತ್ತೆ. ನೋಡಿದ್ರಲ್ಲ ಈ ಒಂದು ರೆಸಿಪಿ ಮಾಡೋದು ಎಷ್ಟು ಸುಲಭ ಅಂದ್ಬಿಟ್ಟು. ಇಷ್ಟು ಈಸಿ ಒಂದು ರೆಸಿಪಿ ಮಾಡೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಾನು ತೋರಿಸಿರ್ತಕ್ಕಂಥ ಸ್ಟೆಪ್ಸ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ನಿಮಗೆ ಬಂದೇ ಬರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿದಿರಾ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲೆಕ್ಟ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.